ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪಟ್ನಾ ಪೈರೇಟ್ಸ್ ವರ್ಸಸ್ ಪುಣೇರಿ ಪಲ್ಟನ್ ಎಂತ ಮ್ಯಾಚ್ ಗೋರು, ಯಾರು ಗೆಲ್ತಾರೆ ಅಂತ ಹೇಳೋದೇನೆ ಕಷ್ಟ ಆಗಿತ್ತು. ಯಾಕೆಂದ್ರೆ ಒನ್ ಟೈಮ್ ಪುಣೇರಿ ಪಲ್ಟನ್ ಲೀಡ್ ತಗೊಂಡ್ರೆ ಇನ್ನೊಂದು ಟೈಮ್ ಪಟ್ನಾ ಪೈರೇಟ್ಸ್ ತಂಡ ಲೀಡ್ ತಗೊಳ್ತಾ ಇದ್ರು. ಬಟ್ ಪಟ್ನಾ ಪೈರೇಟ್ಸ್ ಎಫೆಕ್ಟ್ಸ್ಗೆ ಖಂಡಿತ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಗುರು. ಅದ್ರಲ್ಲೂ ಸಚಿನ್ ಅವರ ರೈಡಿಂಗ್ ಅಂತೂ ಬೆಂಕಿ ಆಗಿತ್ತು. ಎಂತೆಂತ ಸೂಪರ್ ರೈಡ್ಗಳು ಮಾಡಿದ್ರು ಗುರು. ಅಂದ್ರೆ ಸೂಪರ್ ರೈಡ್ ಅಂದ್ರೆ ಆತರ ಅಲ್ಲ, ಮಲ್ಟಿಪಲ್ ರೈಡ್ ಪಾಯಿಂಟ್ಸ್ ಗಳನ್ನ ಎತ್ಕೊಂಡ್ ಬಂದಿದ್ದು ಸಚಿನ್ ಅವರು. ಸೊ ಅದು ಕಾರಣಕ್ಕೋಸ್ಕರನೇ ಈ ಮ್ಯಾಚ್ ನ ಗೆಲ್ಲೋದಿಕ್ಕೂ ಕೂಡ ಸಾಧ್ಯ ಅಂತ ಹೇಳಕ್ ಆಗೋದಿಲ್ಲ. ಟೈಮ್ ಮಾಡ್ಕೊಂಡ್ರು ಅವರು. ಬಟ್ ಪುಣೇರಿ ಪಲ್ಟನ್ ತಂಡ ಅಂತ ಸ್ಟ್ರಾಂಗ್ ಟೀಮ್ ಇದ್ರು ಕೂಡ ಟೈಮ್ ಮಾಡ್ಕೊಳ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಗುರು. ಎಂತೆಂತ ಆಟ ಗುರು, ಅಲ್ಲಿ ಇರೋರೆಲ್ಲ ಬರೀ ಆಲ್ರೌಂಡರ್ಸ್ ಅಂತ ಹೇಳ್ಬಹುದು. ಒಂದ್ ರೀತಿ ನೋಡೋದಾದ್ರೆ IPL ನಲ್ಲಿ ಕ್ರಿಕೆಟ್ ನಲ್ಲಿ ಆಲ್ರೌಂಡರ್ಸ್ ಇದೆ, ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸೋದಿಲ್ಲ. ಬಟ್ ಕಬಡ್ಡಿಯಲ್ಲಿ ಆಲ್ರೌಂಡರ್ಸ್ ಇದ್ದಾರೆ ಅಂದ್ರೆ ಮ್ಯಾಚ್ ನ ಯಾವ ಕಡೆ ಬೇಕಾದ್ರೂ ತಿರುಗಿಸಬಹುದು. ಎದುರಾಳಿ ರೈಡರ್ಸ್ಗೆ ಅಂಕಾನೇ ಕೊಡೋದಿಲ್ಲ, ಇವರೋದ್ರೆ ಅಂಕಾನ ಆರಾಮಾಗಿ ಎತ್ತಾಕೊಂಡ್ ಬರ್ತಾರೆ. ಒಂಥರ ಸಾಕಷ್ಟು ಡಿಫ್ರೆನ್ಸ್ ಮಾಡ್ತಾರೆ ಈ ಆಲ್ರೌಂಡರ್ಸ್ ಅಂತ. ಪುಣೇರಿ ಪಲ್ಟನ್ ತಂಡನ ನೇಮ್ ಚೇಂಜ್ ಮಾಡ್ಬೇಕು, ಆಲ್ರೌಂಡರ್ಸ್ ಟೀಮ್ ಅಂತ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಗುರು, ಏನಿಲ್ಲ. ಸೊ ರೈಡ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ 16 ರೈಡ್ ಅಂಕನ ತಗೊಂಡಿದ್ದು ಪಟ್ನಾ ಪೈರೇಟ್ಸ್ ಆದ್ರೆ 18 ರೈಡ್ ಅಂಕನ ತಗೊಂಡಿದ್ದು ಪುಣೇರಿ ಪಲ್ಟನ್ ತಂಡ. ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 12 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಪಟ್ನಾ ಪೈರೇಟ್ಸ್ ಆದ್ರೆ 11 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಪುಣೇರಿ ಪಲ್ಟನ್ ತಂಡ. ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಇಬ್ರು ಕೂಡ ಒಂದೊಂದೇ ಬಾರಿ ಆಲ್ಔಟ್ ಆಗ್ತಾರೆ. ಸೊ ಇಬ್ಬರಿಗೂ ಕೂಡ 2 ಅಂಕ ಸಿಗುತ್ತೆ. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಪಟ್ನಾ ಪೈರೇಟ್ಸ್ ತಂಡ 2 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡ್ರೆ 1 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡಿದ್ದು ಪುಣೇರಿ ಪಲ್ಟನ್ ತಂಡ ಗೋರು. ಇನ್ನು ಅಸ್ಲಾಂ ಇನಾಮ್ದಾರಿ ಸೂಪರ್ ಬೆಂಕಿ, ಎಂತ ರೈಡ್ ಗುರು ಇವ್ರದಂತೂ. ಯಪ್ಪ, ಇವ್ರು ರೈಡಿಂಗ್ ಸ್ಕಿಲ್ ನ ಸ್ಟಾಪ್ ಮಾಡೋಕೆ ಇನ್ನೂ ಕೂಡ ಆಗೇ ಇಲ್ಲ. ಯಾವ ಸೀಸನ್ ಅಲ್ಲಿ ನಿಂತೋಗ್ತಾರೆ ಗೊತ್ತಿಲ್ಲ ಗುರು. ಅಂದ್ರೆ ನಿಂತೋಗ್ಲಿ ಅಂತ ಅಲ್ಲ, ಬಟ್ ಯಾವ ಸೀಸನ್ ನಲ್ಲಿ ಡಿಫೆಂಡರ್ಸ್ ಇವ್ರನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ ಗುರು. 13 ಅಂಕನ ಈ ಮ್ಯಾಚ್ ನಲ್ಲಿ ತಗೊಳ್ತಾರೆ. ಇದ್ರಲ್ಲೂ ಕೂಡ 1 ಟ್ಯಾಕಲ್ ಪಾಯಿಂಟ್ ಇದ್ದೇ ಇದೆ ಗುರು. ಇವ್ರ ತಂಡದಲ್ಲಿ ಯಾರ್ಯಾರು ಆಡ್ತಾರೆ ಅವ್ರು ಎಲ್ಲರೂ ಕೂಡ ಒಂದೊಂದು ಟ್ಯಾಕಲ್ ಪಾಯಿಂಟ್ ತಗೊಂಡೇ ಇರ್ತಾರೆ. ಇನ್ನು ಮೊಹಮ್ಮದ್ ರಜಾ ಚಿಯಾನ್ ಇವತ್ತು ರೈಡಿಂಗ್ ನಲ್ಲಿ 2 ಪಾಯಿಂಟ್, ಟ್ಯಾಕಲ್ ನಲ್ಲಿ 3 ಪಾಯಿಂಟ್ ನ ತಗೊಳ್ತಾರೆ. ಇನ್ನು ಪಂಕಜ್ ಮೋಹಿತೆ 2 ರೈಡ್ ಪಾಯಿಂಟ್, 2 ಟ್ಯಾಕಲ್ ಪಾಯಿಂಟ್, ಪ್ರತಿಯೊಬ್ಬರು ಕೂಡ ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದಾರೆ ಗುರು. ಇನ್ನು ಗೌರವ್ ಖತ್ರಿ 3 ಟ್ಯಾಕಲ್ ಪಾಯಿಂಟ್, ಅವಿನೇಶ್ ನಂದರಾಜನ್ 1 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಬಟ್ ಪುಣೇರಿ ಪಲ್ಟನ್ ತಂಡ ಬಿಟ್ಟು ಪಟ್ನಾ ಪೈರೇಟ್ಸ್ ತಂಡದ ಪರವಾಗಿ ನೋಡೋದ್ರೆ ಸಚಿನ್ ಅವರು 9 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿ ಪಟ್ನಾ ಪೈರೇಟ್ಸ್ ಟೈ ಮಾಡ್ಕೊಳ್ಳೋದಿಕ್ಕೆ ಪ್ರಮುಖವಾದ ಕಾರಣ ಆದ್ರು ಅಂತಾನೂ ಕೂಡ ಹೇಳ್ಬಹುದು. ಇನ್ನು ಮಯೂರ್ ಕದಂ ಈ ಮ್ಯಾಚ್ ನಲ್ಲಿ 5 ಗಳಿಸ್ಕೊಳ್ತಾರೆ. ಯಾರು ಈ ಮಯೂರ್ ಕದಂ, ಎಲ್ಲಿಂದ ಬಂದ್ರು ಅಂತ ಮೂಲನ ನೋಡೋದ್ರೆ ನಮ್ಮ ಬೆಂಗಳೂರು ಬುಲ್ಸ್ನ ಮಾಜಿ ಆಟಗಾರ ಈ ಮಯೂರ್ ಕದಂ. ಇವ್ರನ್ನ ಮರೆಯೋಕ್ ಹೋಗೋಕ್ ಆಗೋದೇ ಇಲ್ಲ ಗುರು. ಕೆಲವೊಂದು ಮ್ಯಾಚ್ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಿಜ, ಬಟ್ ಅಷ್ಟೇನೆ ಎಕ್ಸ್ಟ್ರಾ ಪಾಯಿಂಟ್ ಗಳನ್ನ ಬಿಟ್ಕೊಟ್ಬಿಡ್ತಾರೆ ಮಯೂರ್ ಕದಂ ಅವರು. ಇನ್ನು ಮಂಜಿತ್ ಅವರು 4 ಬೋನಸ್ ಅಂಕನ ಈ ಮ್ಯಾಚ್ ನಲ್ಲಿ ಗಳಿಸ್ಕೊಳ್ತಾರೆ. ಇನ್ನು ಕೃಷ್ಣನ್ ಅವರು 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಅಂಕಿತ್ ಜಗ್ಲಾನ್ ಅವರು 2 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಬಾಬು ಎಂ ಅವರು 1 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಆಲ್ಮೋಸ್ಟ್ ಪಟ್ನಾ ಪೈರೇಟ್ಸ್ ಗೆ ಸೂಪರ್ ಸಬ್ ಆಗಿ ಬಂದ್ರು ಕೂಡ ಪ್ರತಿಯೊಬ್ಬರು ಕೂಡ ಪಾಯಿಂಟ್ ತಗೊಂಡಿದ್ದಾರೆ. ನನಗಂತೂ ಇವತ್ತಿನ ಮ್ಯಾಚ್ ಅಲ್ಲಿ ಫೇವರೇಟ್ ಆಗಿ ಕಾಣಿಸಿದ್ದು ಅಂತ ನೋಡೋದಾದ್ರೆ ಸಚಿನ್ ಅವರು ಗುರು. ಅವರ ತಂಡದಲ್ಲಿ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಸಚಿನ್ ಅವರಿಗೆ ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ, ಆದ್ರೂ ಕೂಡ ಅದ್ಭುತವಾಗಿ ಆಟ ಆಡೋದ್ರ ಮೂಲಕ ಈ ಮ್ಯಾಚ್ ನ ಒಂದು ಲೆವೆಲ್ಗೆ ಕರ್ಕೊಂಡೋಗಿ ಗೆಲ್ಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದೇ ಇಲ್ಲ ಗುರು. ಸೊ ನಿಮ್ಗೆ ಅನ್ಸುತ್ತೆ ಈ ಪಟ್ನಾ ಪೈರೇಟ್ಸ್ ವರ್ಸಸ್ ಪುಣೇರಿ ಪಲ್ಟನ್ ಮ್ಯಾಚ್ ಬಗ್ಗೆ ಎಷ್ಟು ಜನ ನೋಡಿದ್ರಿ? ಹಾಗೂ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಈ PKL ಸೀಸನ್ ನಲ್ಲಿ ಹಾಗೂ ಈ ಮ್ಯಾಚ್ ನಲ್ಲಿ ಯಾರಾಗಿದ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.